ಗಂಡ ಹೆಂಡತಿ ಅಂತ ಹೇಳಿದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಬೆಂಬಲವಾಗಿದ್ದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧಿಸುವುದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಎಷ್ಟೋ ಗಂಡಂದರು ಹೆಂಡತಿಗೆ, ಎಷ್ಟೋ ಹೆಂಡತಿಯರು ಗಂಡನಿಗೆ ಸಪೋರ್ಟ್ ಮಾಡಿದ್ರಿಂದಾಗಿ ಅವರ ಜೀವನಗಳು ಸಕ್ಸಸ್ ಆಗಿರುವಂತಹ ಅನೇಕ ಸ್ಟೋರಿಗಳಿದೆ. ಆದರೆ ಇಂದಿನ ಆಧುನಿಕ ಕಾಲಘಟ್ಟದಲ್ಲಿ ಗಂಡ ಹೆಂಡತಿಗಳ ಮಧ್ಯೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಬಂದು ಒಬ್ಬರಿಗೊಬ್ಬರು ವಂಚನೆ, ಮೋಸವನ್ನ ಮಾಡುವಂತಹ ಪ್ರಸಂಗಗಳೇ ಹೆಚ್ಚಾಗಿದೆ. ಅಂತಹದ್ರಲ್ಲಿ ಇಲ್ಲಿ ಬಿಹಾರದಲ್ಲಿ ಒಂದು ಘಟನೆ ನಡೆದಿದೆ. ಅದೇನು ಅಂತ ಹೇಳಿದ್ರೆ, ಸರ್ಕಾರಿ ನೌಕರಿ ಸಿಕ್ಕ ಮೇಲೆ ಆ ಹೆಂಡತಿ ಗಂಡನನ್ನ ಕಾಲು ಕಸದಂತೆ ದೂರ ಮಾಡಿ ಹೊರಟು ಹೋಗಿದ್ದಾಳೆ. ಬಿಹಾರದ ಅಮನ್ ಕುಮಾರ್ ಮತ್ತು ಗುಂಜನ್ ಕುಮಾರಿ ಎಂಬ ಈ ದಂಪತಿಗಳು ಏನು ಈ ದೃಶ್ಯದಲ್ಲಿ ಕಾಣ್ತಾ ಇದ್ದಾರೆ, ಕಳೆದ 10 ವರ್ಷಗಳ ಹಿಂದೆ ಇವರಿಬ್ರು ಕೂಡ ಮದುವೆ ಆಗಿದ್ರು. ಅಷ್ಟೇ ಅಲ್ಲದೆ ಓರ್ವ ಮಗ ಕೂಡ ಇದ್ದ. ಆದ್ರೆ ಇದೀಗ ಏನ್ ಮಾಡಿದ್ದಾಳೆ ಅಂತ ಹೇಳಿದ್ರೆ, ಏಕಾಏಕಿ ಆಕೆಗೆ ಸರ್ಕಾರಿ ನೌಕರಿ ಸಿಕ್ಕ ಮೇಲೆ ಆಕೆ ಮಗ ಮತ್ತು ಗಂಡನನ್ನ ದೂರ ಮಾಡಿ ಹೊರಟು ಹೋಗಿದ್ದಾಳೆ. ಅಷ್ಟಕ್ಕೂ ಗಂಡ ಏನ್ ಮಾಡಿದ್ದ ಅಂತ ಹೇಳಿದ್ರೆ, ಅವಳು ಓದ್ತೇನೆ, ನನಗೆ ಸರ್ಕಾರಿ ನೌಕರಿ ಬೇಕು, ನಾನು ಹೇಗಾದ್ರೂ ಜಾಬ್ ತಗೋತೇನೆ ಅಂದಾಗ ಅವರು ಹಿರಿಯರು ಮಾಡಿಟ್ಟಂತಹ 10 ಎಕರೆ ಹೊಲವನ್ನ ಆಕೆಗೋಸ್ಕರ ಮಾರಾಟ ಮಾಡಿದ್ದ, ಆಕೆಯ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡಿದ್ದ. ಆದ್ರೆ ಇಲ್ಲಿ ಏಕಾಏಕಿ ಆಕೆಗೆ ಸರ್ಕಾರಿ ನೌಕರಿ ಅಂದ್ರೆ ಸರ್ಕಾರಿ ಟೀಚರ್ ಕೆಲಸ ಸಿಗ್ತಾ ಇದ್ದ ಹಾಗೆ ಇಲ್ಲಿ ಗಂಡನನ್ನ ಮತ್ತು ಮಗುವನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಇದು ಕೇವಲ ಇವರಿಬ್ಬರ ಕಥೆಯಲ್ಲ, ಇಂದಿನ ಸಮಾಜದಲ್ಲಿ ಅದೆಷ್ಟು ಹಾಳಾಗಿದೆ ಅನ್ನೋದಕ್ಕೆ ಇದು ಉದಾಹರಣೆಗಳು. ಎಷ್ಟೋ ಜನ ಗಂಡಂದ್ರು ತಮ್ಮ ಹೆಂಡತಿಯರಿಗೆ ಓದಿಸ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ಕ್ಷಣ ಯೋಚನೆ ಮಾಡುವಂತಹ ಅವಘಡಗಳು ಅಥವಾ ಉದಾಹರಣೆಗಳು ಇವತ್ತು ನಡೀತಾ ಇದೆ. ಹಾಗಾಗಿ ಒಬ್ಬರಿಗೊಬ್ಬರು ಪರಸ್ಪರ ಬೆನ್ನಿಗೆ ಬೆನ್ನಾಗಿರ್ಬೇಕು ಹೊರತಾಗಿ ಈ ರೀತಿ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕಂತ ಹೇಳಿದ್ರೆ ಒಬ್ಬರಿಗೊಬ್ಬರು ಇದ್ರೆ ಮಾತ್ರ ಜೀವನ ಯಶಸ್ಸಾಗೋದಕ್ಕೆ ಸಾಧ್ಯ. ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ ಪಿಯು ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. ಐಐಟಿಎನ್, ಎನ್ಐಟಿಯ ಬೋಧಕರು, ಜೆಡಬ್ಲ್ಇ, ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ ಜೆಡಬ್ಲ್ಇ, ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ ಪಿಯು ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.